ಪ್ಯಾಲೆಸ್ತೈನ್ ಫಿಲ್ಮ್ ಸದ್ದು ರಾಜ್ಯದಲ್ಲಿ ಜೋರಾಗ್ತಾ ಇದೆ. ಪ್ಯಾಲೆಸ್ತೈನ್ ಸಿನಿಮಾವನ್ನ ಪ್ರಕಾಶ್ ರಾಜ್ ಬೆಂಬಲಿಸಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಪ್ರಕಾಶ್ ರಾಜ್ ವಿರುದ್ಧ ಶಾಸಕ ಭರತ್ ಶೆಟ್ಟಿ ಕಿಡಿಕಾರಿದ್ದಾರೆ. ಪ್ರಕಾಶ್ ರಾಜ್ ಮನಸ್ಥಿತಿ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ, ಇದೇನು ಹೊಸ ವಿಚಾರ ಅಲ್ಲ ಅಂತ ಕಾಲೆಳ್ತಿದ್ದಾರೆ. ಹಿಂದೂ ವಿರೋಧಿ ಪ್ರಕಾಶ್ ರಾಜ್ದು ಎಲ್ಲ ಮನಸ್ಥಿತಿ ಇಂಥದ್ದೇ. ದೇಶದ ಪರಿಕಲ್ಪನೆಯ ವಿರುದ್ಧದ ಮನಸ್ಥಿತಿ ಅವರು. ಪ್ಯಾಲೆಸ್ತೈನ್ ಸಿನಿಮಾ ತೋರಿಸಬೇಕು ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಪ್ರಕಾಶ್ ರಾಜ್ ಅವರದ್ದೇ ಒಂದು ಹಿಡನ್ ಅಜೆಂಡಾ ಇರುತ್ತೆ, ಅದನ್ನು ಮುಂದುವರಿಸಿಕೊಂಡು ಬಂದು ಈ ರೀತಿ ಮಾತಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈ ರೀತಿಯ ಸಿನಿಮಾಗಳಿಗೆ ಅವಕಾಶ ಕೊಡಕೂಡದು ಹೆಂಗಂತ ಪ್ರಕಾಶ್ ರಾಜ್ ವಿರುದ್ಧ ಕಿಡಿಕಾರಿದ್ದಾರೆ ಶಾಸಕ ಭರತ್ ರೆಡ್ಡಿ. ಆದರೆ ಇತ್ತೀಚೆಗೆ ನಾವು ಬೆಂಗಳೂರಿನ ಚಲನಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ. ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಏನಿದು? ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮ ನಾಡಿನ, ನಮ್ಮ ಮಣ್ಣಿನ, ಕಣ್ಣೀರಿನ ಸಂತಸದ ಕಥೆಗಳಾದ ಹೃದಯದ ಹಣಿತೆ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಬೂಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನು ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು. ಆದರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ಥರದ ಒಂದು ಪ್ರತಿರೋಧವನ್ನ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ, ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತ ರಾಯಭಾರಿಯಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ. ನಮ್ಮ ಭಾರತ ದೇಶದಲ್ಲಿ ಬಹಳ ಲಿಬರಲ್ ಆದ ದೇಶ. ನಾವು ಎಲ್ಲ ರೀತಿಯ ಆರ್ಟ್ಸ್ಗಳಿರ್ಬೋದು, ಆರ್ಟಿಸ್ಟಿಕ್ ಕೆಪಾಸಿಟೀಸ್ಗಳಿರ್ಬೋದು, ಪಿಕ್ಚರ್ಗಳಿರ್ಬೋದು, ಅದಕ್ಕೆ ಅವಕಾಶವನ್ನ ಭಾರತ ದೇಶದಲ್ಲಿ ಮಾಡಿಕೊಡ್ತದೆ. ಆದ್ರೆ ಈ ಪ್ಯಾಲೆಸ್ಟೈನ್ ಪಿಕ್ಚರ್ಗಳು ಎಲ್ಲದೂ ಸಹ ಒಂದು ಪ್ರೊಪಗಂಡಾ ಬೇಸ್ಡ್ ಮೂವೀಸ್ ಆಗಿರ್ತದೆ. ಇದರಿಂದ ಒಂದು ಹಿಡನ್ ಎಜೆಂಡಾ ಇರ್ತದೆ. ಎಲ್ಲೋ ಒಂದ್ ಕಡೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಪ್ರೊಪಗಂಡಾ ಈ ಪ್ಯಾಲೆಸ್ಟೈನಿಯನ್ ಮೂವೀಸ್ಗಳಲ್ಲಿ ಇರುವುದನ್ನ ನಾವು ನೋಡಿದ್ದೇವೆ. ಅದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಇದರಲ್ಲಿ ಸರ್ಟಿಫಿಕೇಶನ್ ಬೋರ್ಡ್ ಇದೆ, ಅದರಲ್ಲಿ ಮೆಂಬರ್ಸ್ಗಳಿದ್ದಾರೆ. ಈ ಪಿಕ್ಚರ್ಗಳನ್ನ ನೋಡಿ ಇದು ಕೆಲವು ವಿಷಯಗಳ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಕಾಶ್ ರಾಜ್ ಅವರ ಮನಸ್ಥಿತಿ ನಮ್ಗೆಲ್ಲರಿಗೂ ಗೊತ್ತಿರುವಂತ ಒಂದು ಮನಸ್ಥಿತಿ. ಹಿಂದೂ ವಿರೋಧಿ ಅದೆಲ್ಲ ಇದ್ದದ್ದೇ. ಅದಕ್ಕಿಂತ ಜಾಸ್ತಿ ಆಗಿ ನಮ್ಮ ದೇಶದ ಕಲ್ಪನೆ ಏನಿದೆ ಆ ಕಲ್ಪನೆಯ ವಿರುದ್ಧ ಮನಸ್ಥಿತಿ ಇರುವಂತ ಒಂದು ವ್ಯಕ್ತಿ ಪ್ರಕಾಶ್ ರಾಜ್ ಅವರು. ಅವರಿಗೆ ವೇದಿಕೆಯಲ್ಲಿ ಸಿಎಂ ಹತ್ರ ಮಾತಾಡ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ಅವರು ಈ ರೀತಿ ಪಿಕ್ಚರ್ಗಳನ್ನ ಪ್ರೊಪಗಂಡ ಇರುವಂತ ಪಿಕ್ಚರ್ಗಳನ್ನ ಇಲ್ಲಿ ರಿಲೀಸ್ ಮಾಡಬೇಕು ಅನ್ನುವಂತ ಪ್ರಕಾಶ್ ರಾಜ್ ಅವರದ್ದೇ ಒಂದು ಹಿಡನ್ ಎಜೆಂಡಾ ಬೇರೆನೆ ಇರ್ತದೆ. ಆ ಎಜೆಂಡನ್ನ ಅವರು ಮುಂದುವರಿಸಿಕೊಂಡು ಬಂದು ಈ ರೀತಿ ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ಈ ರೀತಿಯ ಪಿಕ್ಚರ್ಗಳಿಗೆ ಅವಕಾಶವನ್ನ ಖಂಡಿತ ನಾವು ಮಾಡಿಕೊಡ್ಬೇಕು.